ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಊರಿನ ಗ್ರಾಮ ದೇವತೆಯಾದ ದುರ್ಗಾ ಪರಮೇಶ್ವರಿ ಬಗ್ಗೆ ನಿಮಗೆ ಹೇಳಬೇಕು, ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅಮ್ಮನ ಶಕ್ತಿ ಎಷ್ಟು ಹೇಳಿದ್ರೂ ಸಾಲಲ್ಲ. ಅಮ್ಮ ನಮಗೆ ದುರ್ಗತ್ತಿಯಿಂದ ಇಲ್ಲಿ ಚಕ್ಕಡಿ ರೂಪದಲ್ಲಿ ಬಳೆ ಮಾರುವ ಚಕ್ಕಡಿಯ ಒಂದು ಗುಂಡು ಕಲ್ಲು ರೂಪದಲ್ಲಿ ಬಂದು ನೆಲೆಸಿ ಇಲ್ಲಿ ಮೂರ್ತಿಯಾಗಿ ನಿಲ್ತಿದ್ದಾಳೆ. ಅಮ್ಮ ನಮಗೆ ಎಲ್ಲರಿಗೂ ನಮ್ಮ ಗ್ರಾಮವನ್ನು ಕಾಯ್ತಾ ಇದ್ದಾಳೆ. ಮಕ್ಕಳನ್ನು, ರೈತರನ್ನು, ಮಳೆ ಬೆಳೆ ಎಲ್ಲರನ್ನೂ ಕಾಯ್ತಾ ಇದ್ದಾರೆ. ಅದೇ ನಮಗೆ ಖುಷಿ. ನಿಮಗೂ ಎಲ್ಲರೂ ಅಲ್ಲಿಂದನೇ ಕೂತ್ಕೊಂಡು ಅಮ್ಮನ ದರ್ಶನ ಮಾಡಲಿ, ಒಳ್ಳೆಯದಾಗಲಿ, ನಿಮಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಅಮ್ಮನ ತೋರಿಸ್ತಾ ಇದ್ದೀನಿ. ಎಲ್ಲರೂ ನಮ್ಮ ಅಮ್ಮನಿಗೆ ಓಂ ಶಕ್ತಿ ದುರ್ಗಾ ಶಕ್ತಿ ಅಂತ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಇವತ್ತು ನಾನು ಹೋಗಿದ್ದೆ ಶುಕ್ರವಾರ ಮಂಗಳವಾರ ತುಂಬ ರಶ್ ಇರುತ್ತೆ. ಅಮ್ಮನ ದರ್ಶನ ಮಾಡೋಕ್ಕೆ ತುಂಬ ಸಾವಿರ ಜನಗಳೇ ಬರ್ತಾನೇ ಇರ್ತಾರೆ. ಇಲ್ಲಿ ಅಮ್ಮನ ದರ್ಶನ ಮಾಡಬೇಕು ಅಂತ ಬಂದಾಗ ನಾನು ಹೇಳಿದೆ, ಇದು ಮುಂದೆ ದ್ವಾರ ಬಾಗಿಲ ಹತ್ರ ಅಮ್ಮನ ಕೂರಿಸಿದ್ದಾರೆ. ಮತ್ತು ನೋಡಿ ಎಷ್ಟು ಜನ ಇದ್ದಾರೆ ಅಲ್ವಾ. ಈ ಜನದಲ್ಲೂ ನನಗೆ ವೀಡಿಯೋ ಮಾಡೋ ಅವಕಾಶನ ಅಮ್ಮ ನನಗೆ ಕಲ್ಪಿಸಿ ಪಾಪ ಅಲ್ಲಿರೋ ಸ್ವಾಮಿಯರಿಂದ ನನ್ನ ಒಳಗೆ ಕರೆಸ್ಕೊಂಡ್ರು. ಇದು ಗಣಪತಿ ಮತ್ತು ಶಿವನ ದೇವಸ್ಥಾನ. ಇಲ್ಲಿ ಮತ್ತು ಮಕ್ಕಳು ದೇವರಿದ್ದಾರೆ. ಇಲ್ಲಿ ವಿಷ್ಣು ಮತ್ತು ವೀರಭದ್ರೇಶ್ವರ, ವಿಷ್ಣು ಮತ್ತು ಬ್ರಹ್ಮದೇವರಿದ್ದಾರೆ. ಇಲ್ಲಿ ಮಕ್ಕಳಂತಲೇ ಇದ್ದಾರೆ. ನೋಡಿ, ಅಮ್ಮನ ಹತ್ರದಿಂದ ತೋರಿಸಿದ್ದೀನಿ. ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ. ಅಮ್ಮನ ನೋಡೋಕ್ಕೆ ಎರಡು ಕಣ್ಣೇ ಸಾಲದು. ನೋಡಿ, ಎಷ್ಟು ಜನ ಅಂದರೆ ಜನ. ಈ ಜನದಲ್ಲೂ ಅಮ್ಮನ ದರ್ಶನ ಮಾಡಬೇಕಂತ ಹೋಗಿದ್ದೆ. ನಿಮಗೂ ನನ್ನೊಬ್ಬಳಿಗೆ ಅಲ್ಲ, ಅಮ್ಮ ನಿಮಗೂ ಒಳ್ಳೇದು ಮಾಡಲಿ, ಒಳ್ಳೆತನ ಇರಲಿ ಅಂತ ದರ್ಶನ ಮಾಡಿಸಿದ್ದೀನಿ. ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೇಳೋಕ್ಕಾಗಲ್ಲ. ನನ್ನ ವೈಯಕ್ತಿಕದಲ್ಲೂ ನನ್ನ ಮಗಳಿಗೂ ಸಹ ಎಷ್ಟೋ ಜ್ವರ ಇತ್ತು. ಅಮ್ಮ ನನ್ನ ಮಗಳೇ ಅಂತಲ್ಲ, ಎಲ್ಲ ಮಕ್ಕಳನ್ನು ಚೆನ್ನಾಗಿ ಅಮ್ಮ ಕಾಯ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಮಕ್ಕಳ ದೇವರು ಕೆಮ್ಮನಮ್ಮ, ಮೈಲಮ್ಮ, ಸುಖದಮ್ಮ, ಸಿಡುಬನಮ್ಮ, ದಡರಮ್ಮ ಅಂತ ಇದ್ದಾರೆ. ಈ ಅಮ್ಮರ ಹತ್ರ ಹೋಗಿ ಉಪ್ಪು ಮತ್ತು ಬೆಲ್ಲ, ಹುಣಸೆ ಹಣ್ಣು 2 ಕಾಯಿ ಉಳಿಬಿಟ್ಟೆ ಕೆಮ್ಮು ಮಕ್ಕಳಿಗೆ ಬೇಗನೆ ಕಮ್ಮಿ ಆಗಿಬಿಡುತ್ತೆ. ಮತ್ತು ಅಮ್ಮನ ಪಾದಕಟ್ಟೆ ಎಲ್ಲರೂ ಕೈ ಮುಗಿರಿ. ಅಮ್ಮನ ಪಾದಕಟ್ಟೆಯಲ್ಲಿ ಅಪಾರವಾದ ಶಕ್ತಿ ಇದೆ. ಅಮ್ಮಗೆ ತುಂಬ ಬೇಸಿಗೆಗಾಲದಲ್ಲಿ ಬಂದು ಇಲ್ಲಿ 5 ಚೊಂಬು ನೀರು ಹಾಕಿದರೆ ಅಮ್ಮಗೆ ತಂಪಾಗ್ತಾಳೆ. ಆಮೇಲೆ ಮನೆತನನೂ ತಂಪಿಡ್ತಾಳೆ ಅಂತ ಇಲ್ಲೆಲ್ಲರೂ ನಂಬ್ತೀವಿ. ಆಮೇಲೆ ಅಮ್ಮ ಬಂದಿದ್ದರೆ ಮತ್ತೇನೇ ಕಷ್ಟ ಇದ್ದರೆ ಬಂದು ಅಮ್ಮನ ಪಾದಕಟ್ಟೆಗೆ ನೀರು ಹಾಕಿದರೆ ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಏನೇ ಕಷ್ಟ ಇದ್ದರೂ ಅಮ್ಮಗೆ ನಿಂಬೆಹಣ್ಣು ದೀಪ ಹಚ್ಚಿ ಕೈ ಮುಗಿದೋದ್ರೆ ಒಳ್ಳೆಯದಾಗುತ್ತೆ. ಇಲ್ಲಿ ಜೋಗಮ್ಮರೆಲ್ಲ ಇದ್ರು, ಅವರು ಸಹ ಅಮ್ಮನ ಇರ್ತಾರೆ. ಇದು ವರ್ಷಕ್ಕೆ ಒಮ್ಮೆ ತೇರು, ಮರಿಬೇಡ ತವರೂರು. ಇದು ವರ್ಷಕ್ಕೆ ಒಮ್ಮೆ ತೇರು, ಕಷ್ಟ ಇರಲಿ ನೂರು, ಕಷ್ಟ ಇರಲಿ ನೂರು, ಮರಿಬೇಡ ಅಣ್ಣನ ಸೂರು, ಮರಿಬೇಡ ಅಣ್ಣನ. ಇಲ್ಲಿ ಒಂದು ಅಣ್ಣ ಹೇಳ್ತಿದ್ರು, ಅವ್ರಿಗೆ ಏನಿಲ್ಲ ಅದೇ ಹೆಸರು ಅವ್ರದ್ದು, ಕಣ್ಣಪ್ಪ ಅಂತ. ಆ ಅಣ್ಣಗೆ ಪಾಪ ಕಣ್ಣಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದರು. ತಾಯಿ ದುರ್ಗಾ ಪರಮೇಶ್ವರಿ ದ್ವಾರಬಾಗ್ಲ ಹತ್ರ ಹಾಡು ಹೇಳ್ತಾ ಇದ್ದಾರೆ. ಅವಣ್ಣಗೆ ಒಳ್ಳೇದಾಗಲಿ, ನೀವು ಅಲ್ಲಿ ಹೋದಾಗೆ ಅವಣ್ಣಗೆ ಸಹಾಯ ಮಾಡಿ. ಅಂಥವ್ರಿಗೆ ಸಹಾಯ ಮಾಡಿದ್ರೆ ಆ ತಾಯಿ ನಮ್ಮನ್ನು ಕಾಯ್ತಾಳೆ. ಅಮ್ಮನಿಗೆ 2 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಆವಾಗ ಅಮ್ಮನ ನೋಡಬೇಕು. ಒಂದೊಂದು ದಿನಕ್ಕೂ ಒಂದೊಂದು ಥರ ಅಲಂಕಾರವಾಗಿ ಮಾಡ್ತಾರೆ ಅಮ್ಮನ. ತುಂಬ ಚೆನ್ನಾಗಿರುತ್ತೆ. ನೀವು ನಮ್ಮ ಜಾತ್ರೆಗೆಲ್ಲ ಬನ್ನಿ. ಆಮೇಲೆ ಅಮ್ಮಗೆ ಇಲ್ಲಿ ಊರಲ್ಲಿ ಮಳೆ ಆಗಲಿಲ್ಲ ಅಂತ ಅಂದಾಗ ಅಮ್ಮನ ಬೇಡಿಕೊಂಡು ಅಲ್ಲಿ 5 ವಾರ ನಮಗೆ ಅಲ್ಲಿ ಮಾರ್ಕೆಟ್ ಮಾಡಿದರೆ, ಸಂತೆ ಮಾಡಿದ್ರೆ ಅಮ್ಮನ ಮುಂದೆ ನಿಜವಾಗ್ಲೂ ಮಳೆ ಬರೆಸ್ತಾಳೆ. ಅಷ್ಟು ಪವರ್ಫುಲ್ ನನ್ನಮ್ಮ. ನಂಬಿಕೆ ದೇವರನ್ನು ನಂಬಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಸ್ಸು ಕೊಟ್ಟು ಆ ತಾಯಿ ಕಾಪಾಡಲಿ. ಯಾರ್ಯಾರು ಏನೇನು ಬಿಡ್ಕೊತಿದ್ದೀರ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಧನ್ಯವಾದಗಳು.